ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು. ಇವತ್ತೊಂದು ಸ್ಪೆಷಲ್ ಆಗಿ, ಯಾಕಂದ್ರೆ ಈ ವಿಡಿಯೋ ಅಂದ್ರೆ ಈಗ ರಂಜಾನ್ ತಿಂಗಳಲ್ಲಿ ನಾವಿದ್ವಿ. ಸೊ ಈ ತಿಂಗಳ ಒಂದು ವಿಶೇಷತೆ, ಆ ವಿಶೇಷತೆ ಹಾಗೂ ರಂಜಾನ್ ತಿಂಗಳ ವಿಶೇಷತೆ ಹಾಗೂ ಮಹತ್ವದ ಬಗ್ಗೆ ಹಾಗೂ ಉಪವಾಸದ ಬಗ್ಗೆ ನಮಗೆ ಅದ್ರ ಇನ್ಫಾರ್ಮೇಶನ್ ಕೊಡಕ್ಕೆ ಒಬ್ರು ಮುಖ್ಯ ಅತಿಥಿ ಇದ್ದಾರೆ. ಈ ಮುಖ್ಯ ಅತಿಥಿ ಬಂದ್ಬಿಟ್ಟು ಹಾಸನ ಜಿಲ್ಲೆಯ SOS ಕೋಶಾಧಿಕಾರಿ ಹಾಗೆ ರಶೀದ್ ಮಸೀದಿಯ ಮುಖ್ಯ ಗುರುಗಳು ಕೂಡ ಆಗಿದ್ದಾರೆ. ಅವರು ನಮ್ಮ ಚಾನಲ್ ಬಂದಿದ್ದಾರೆ, ಅವರಿಗೆ ನಾವು ವೆಲ್ಕಮ್ ಮಾಡ್ತಾ ಇದ್ದೀವಿ. ಅಸ್ಸಲಾಮು ಅಲೈಕುಂ ಸರ್. ಸರ್, ಈಗ ನಮ್ಮ ಗೆ ಈಗ ರಂಜಾನ್ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಏನಂದ್ರೆ ಒಂದು ಉಪವಾಸ, ಅದ್ರ ಬಿಟ್ಟರೆ ನಮಾಜ್ ಅಷ್ಟೇ ಗೊತ್ತಿರೋದು. ಅಂದ್ರೆ 30 ದಿನ ಆದ್ಮೇಲೆ ರಂಜಾನ್ ಹಬ್ಬ ಅಂತ. ಅದ್ರ ವಿಶೇಷತೆ ಏನು, ಅದ್ರ ಮಹತ್ವ ಏನು, ಅದು ಯಾವ ತರ ಆಚರಣೆ ಮಾಡಬೇಕು ಅಂತೆಲ್ಲ ನೀವು ಇನ್ಫಾರ್ಮೇಶನ್ ಕೊಡ್ಬೇಕು ನಮ್ಮ ವ್ಯೂವರ್ಸ್ಗೆ. ಮೊದಲಿಗೆ ನಮ್ಮ ಚಾನಲ್ ಬಂದಿದ್ದಕ್ಕೆ ನಿಮಗೆ ಧನ್ಯವಾದಗಳು, ಜಜಾಕಲ್ಲಾಹುಲ್ ಖೈರ್. ಈಗ ನೀವು ಮೊದಲಿಗೆ ಒಂದು ಕ್ವಶನ್ ಏನಂದ್ರೆ, ಕುರಾನ್ ಮುಸ್ಲಿಮರ ಪವಿತ್ರ ಗ್ರಂಥ, ಅದು ಜಾರಿಗೆ ಬಂದಿದ್ದು ರಂಜಾನ್ ತಿಂಗಳಲ್ಲಿ ಅಂತ ನಾನು ಕೇಳ್ಪಟ್ಟಿದ್ದೀನಿ, ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಬೇಕು, ಎಲ್ಲರಿಗೂ ಒಂದು ಸ್ವಲ್ಪ ಗೊತ್ತಾಗ್ಲಿ ಏನಂತ. ಹಾಗೆ ರಂಜಾನ್ ಬಗ್ಗೆನೂ ಅದ್ರ ಮಹತ್ವ ವಿಶೇಷ ಬಗ್ಗೆ ಹೇಳ್ಬೇಕಾಗಿ ಕೇಳ್ಕೊಳ್ತೀನಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಾಲಾ ವಬರಕಾತು. ಈ ಯೂಟ್ಯೂಬ್ ಚಾನೆಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ರಂಜಾನ್ ಉಪವಾಸದ ಶುಭಾಶಯಗಳನ್ನು ಕೋರುತ್ತಾ, ಅಲ್ಲಾಹನು ಈ ಪವಿತ್ರವಾದ ರಂಜಾನ್ ತಿಂಗಳ ಎಲ್ಲ ಪುಣ್ಯವನ್ನು ಅಲ್ಲಾಹು ನಮಗೆ ನೀಡಿ ಸದಾ ವರ್ಷಿಸುತ್ತಿರಲಿ ಎಂದು ಆಶಿಸುತ್ತಾ, ಬಹಳ ಮುಖ್ಯವಾಗಿ ನಮ್ಮ ಸ್ನೇಹಿತರು ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ಆರಂಭಿಸಿ ಯುವ ಪೀಳಿಗೆಗೆ ಒಂದು ಮಾದರಿಯಾಗಿದ್ದಾರೆ. ಮೊದಲಿಗೆ ನಿಮ್ಮ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ನನ್ನನ್ನು ಆಹ್ವಾನಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೂ ನೀವು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇದರ ಹಾಸನ ಜಿಲ್ಲೆಯ ಒಂದು ಕಾರ್ಯಕರ್ತನಾಗಿ ಯುವ ಪೀಳಿಗೆಗೆ ಒಂದು ಮಾರ್ಗದರ್ಶನ ನೀಡುತ್ತಿದ್ದೀರಿ. ತಮಗೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕಾಗಿ ವಿಶೇಷವಾದ ಧನ್ಯವಾದಗಳು ಹೇಳ್ತಾ ಇದ್ದೇನೆ. أعوذ بالله من الشيطان الرجيم بسم الله الرحمن الرحيم يا أيها الذين آمنوا كتب عليكم الصيام كما كتب على الذين من قبلكم لعلكم تتقون أو كما قال. بسم الله الرحمن الرحيم والصلاة والسلام على أشرف المرسلين وعلى آله وصحبه أجمعين أما بعد. ಮೊದಲಿಗೆ ನೀವೊಂದು ಕೇಳಿದಂತ ಒಂದು ಉತ್ತಮವಾದ ಒಂದು ಪ್ರಶ್ನೆ ಇದೆ. ಪವಿತ್ರವಾದಂತ ಈ ಒಂದು ತಿಂಗಳು ಅಲ್ಲಾಹು ಸುಬ್ಹಾನಹು ವ ತಆಲಾ 12 ತಿಂಗಳು ನಮಗೆ ನೀಡಿದ್ದಾನೆ. 12 ತಿಂಗಳ ನಾಯಕನಾಗಿ ವಿಶೇಷವಾದ ರಂಜಾನ್ ತಿಂಗಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ನಮಗೆ ಕಳಿಸಿಕೊಟ್ಟಿದ್ದಾರೆ. ಈ 11 ತಿಂಗಳಲ್ಲಿ ನಮ್ಮಿಂದ ಏನು ತಪ್ಪುಗಳು ಬಂದಿರುತ್ತೆ, ಏನು 11 ತಿಂಗಳಲ್ಲಿ ನಾವು ಕೆಲವು ನಿಷ್ಕಳಂಕದಿಂದ ಕಳಂಕದತ್ತಿಗೆ ನಾವು ತೆಗೆದುಕೊಂಡು ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ. ಅದೆಲ್ಲವನ್ನು ದೋಷಮುಕ್ತರಾಗಲು, ಪಾಪಮುಕ್ತರಾಗಲು ನಮಗೆ ನೀಡಿದಂತಹ ಒಂದು ವಿಶೇಷವಾದ ತಿಂಗಳಾಗಿದೆ ಉಪವಾಸ ತಿಂಗಳು. ಈ ತಿಂಗಳಲ್ಲಿ ಹಗಲಿರಲು ಲೋಕದ ಎಲ್ಲ ಮುಸ್ಲಿಮರು ಪವಿತ್ರವಾದ ಆ ಉಪವಾಸವನ್ನು ಅನುಷ್ಠಿಸಿ, ವಿಶೇಷವಾಗಿ ರಾತ್ರಿ ತರಾವಿ ನಮಾಜನ್ನು, ವಿಶೇಷವಾದಂತಹ ನಮಾಜನ್ನು ನಿರ್ವಹಿಸಿ ಅಲ್ಲಾಹನಲ್ಲಿಯೇ ನಾವು ಬೇಡಿಕೊಳ್ಳುವ ಎಲ್ಲ ಒಂದು ಪವಿತ್ರವಾದ ಪುಣ್ಯವಾಗಿದೆ. ಈ ರಂಜಾನ್ನಲ್ಲಿ ನಾವು ಒಂದು ಕಡ್ಡಾಯವಾದಂತಹ ಒಂದು ನಮಾಜನ್ನು ನಾವು ನಿರ್ವಹಿಸಿದರೆ ಅದಕ್ಕೆ 70 ಪಟ್ಟು ಪ್ರತಿಫಲ ನೀಡುವಂತಹ ಒಂದು ತಿಂಗಳಾಗಿದೆ. ನಾವೊಂದು ಸುನ್ನತ್ ಎಂದು ಹೇಳ್ತೀವಿ. ಹುಜೂರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಒಂದು ಪವಿತ್ರವಾದ ಸುನ್ನತ್ ಕರ್ಮವನ್ನು ನಾವೇನು ಆ ಸುನ್ನತ್ ನಮಾಜನ್ನು ನಾವು ನಿರ್ವಹಿಸಿದ್ರೆ ಅದನ್ನು ಕಡ್ಡಾಯವಾದಂತಹ ಫರ್ಜ್ ನಮಾಜ್ ನಿರ್ವಹಿಸಿದಂತಹ ಪ್ರತಿಫಲವನ್ನು ಅಲ್ಲಾಹು ನಮಗೆ ಈ ತಿಂಗಳಲ್ಲಿ ನೀಡ್ತಾ ಇದ್ದಾರೆ. ವಿಶೇಷವಾಗಿ ಉಪವಾಸ ತಿಂಗಳಲ್ಲಿ ನೀವು ಕೇಳಿದ ಒಂದು ಪ್ರಶ್ನೆ, ಪರಿಶುದ್ಧವಾದ ಅವನ ಗ್ರಂಥ ಕುರ್ಆನ್ ಶರೀಫನ್ನು ಅಲ್ಲಾಹು ಈ ಭೂಲೋಕಕ್ಕೆ ಕಳುಹಿಸಿಕೊಟ್ಟ ಪವಿತ್ರವಾದ ಒಂದು ತಿಂಗಳಾಗಿದೆ. ಈ ಪವಿತ್ರವಾದ ತಿಂಗಳಲ್ಲಿ ಒಂದು ದಿನವೂ ನಮಗೆ ಬರ್ಲಿಕ್ಕಿದೆ, ಲೈಲತುಲ್ ಕದ್ರ್ ಅನ್ನಕ್ಕಂತಹ ಒಂದು ದಿನ. ನೀವು ಸೂರಾ ಲೈಲತುಲ್ ಕದ್ರ್ ಎಂಬಂತಹ ಒಂದು ಸೂರವನ್ನು ನೀವು ಕೇಳಿರ್ಬೋದು. ಅದರಲ್ಲಿ ವಿಶೇಷವಾಗಿ ಅಲ್ಲಾಹು ತಆಲಾ ಸೂರತನ್ನು ಅದನ್ನು ಉಲ್ಲೇಖಿಸಿದ್ದಾನೆ.
ಆ ದಿನದ ಒಂದು ದಿನದ ಪ್ರತಿಫಲ ಎಷ್ಟಂದ್ರೆ ನಾವು ಸುಮಾರು 1000 ವರ್ಷಗಳು ನಾವು ಮಾಡಿದಂತಹ ಆರಾಧನೆಗಳ ಪ್ರತಿಫಲ ಕೇವಲ ಆ ಒಂದು ದಿನದಲ್ಲಿ ಲೈಲತುಲ್ ಕದರ್ ಎಂಬ ಒಂದು ದಿನದಲ್ಲಿ ಅಲ್ಲಾಹ್ ನಮಗೆ ಅದರ ಪ್ರತಿಫಲ ಅದಕ್ಕಿಂತ ಹೆಚ್ಚಾದ ಪ್ರತಿಫಲವನ್ನು ಅಲ್ಲಾಹ್ ನಮಗೆ ನೀಡಲಿಕ್ಕಿದ್ದಾನೆ. ಓಕೆ ಸರ್, ಈಗ ಎರಡನೇ ಪ್ರಶ್ನೆ ಏನಂದ್ರೆ ಉಪವಾಸ 30 ದಿನ ಇದೆ. ಈಗ 10 ದಿನಕ್ಕೆ ಒಂದೊಂದು ವಿಶೇಷತೆ ಇದೆ. 10 ದಿನ ಒಂದು ಜಿಕ್ರು ಇದೆ. ಏನು ಜಿಕ್ರು 10 ದಿನಕ್ಕೆ, ಆ 10 ದಿನದ ಏನು ವಿಶೇಷ ಇದೆ ಅಂತ ನೀವು ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ಕೊಡಬೇಕು. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಅದನ್ನು ಸಹ ನಮಗೆ 30 ದಿನದ ಉಪವಾಸವನ್ನು 10 ಅಲ್ಲಾಹ್ ನಮಗೆ ವಿಂಗಡಿಸಿದ್ದಾರೆ. ಮೊದಲನೇ 10 ರಹಮತ್ತಿನ 10 ಅಂತ ನಾವೇನು ಅದಕ್ಕೆ ಹೆಸರು ಕಲ್ಪಿಸಿದ್ದಾರೆ. ರಹಮತ್ತಿನ 10 ಅಂದ್ರೆ ಅನುಗ್ರಹಗಳನ್ನು ನಾವು ಬೇಡಿಕೊಳ್ಳುವ ಒಂದು 10. ಈ 10 ದಿನಗಳಲ್ಲಿ ನಾವು ಅಲ್ಲಾಹನಲ್ಲಿ ಅನುಗ್ರಹಗಳನ್ನು, ಅವನ ರಹಮತ್ತುಗಳನ್ನು, ಅವನ ಎಲ್ಲ ವಿಧದ ಅವನಿಂದ ಅನುಕೂಲವನ್ನು ಪಡೆಯುವಂತಹ, ಕೇಳುವಂತಹ, ಬೇಡುವಂತಹ ಒಂದು 10 ಆಗಿದೆ ರಹಮತ್ತಿನ 10 ಅಂತ. ಅಲ್ಲಾಹುಮ್ಮ ರಹಮ್ನಿ ಯಾ ಅರ್ಹಮರ್ ರಾಹಿಮೀನ್ ಅನ್ನಕ್ಕಂತ ಒಂದು ವಿಶೇಷವಾದ ಒಂದು ಪ್ರಾರ್ಥನೆ ಈ ಮೊದಲನೇ 10ನಲ್ಲಿ. ಅವನಲ್ಲಿ ರಹಮತ್ತನ್ನು ಮತ್ತು ಅನುಗ್ರಹವನ್ನು ಬೇಡಿಕೊಳ್ಳುವ 10. ಅದೇ ರೀತಿ ಎರಡನೇ 10 ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಮಗೆ ನೀಡಿದ ಮಹತ್ವವಾದಂತಹ ಒಂದು 10. ಒಂದಕ್ಕಿಂತ ಒಂದು ಮೊದಲನೇ 10ಗಿಂತ ಇನ್ನೊಂದು 10 ಅದರ ಪ್ರತಿಫಲ ಇನ್ನೂ ಜಾಸ್ತಿ ಆಗಿರುತ್ತೆ. ಅದು ಮಗ್ಫಿರತ್ತಿನ 10 ಅಂತ ನಾವು ಹೇಳ್ತೀವಿ. ಮಗ್ಫಿರತ್ ಅಂದ್ರೆ ತೌಬಾ ಅಂದ್ರೆ ನಮ್ಮಿಂದ ಬಂದಂತಹ ಎಲ್ಲ ಪಾಪಗಳನ್ನು ಅಲ್ಲಾಹನಲ್ಲಿ ಮನ್ನಿಸಲು ಅವನಲ್ಲಿಗೆ ನಾವು ಕ್ಷಮೆ ಕೇಳುವಂತಹ ಒಂದು 10 ಎಂದು 22ನೇ 10 ಅಂತ. ತೂಬು ಇಲಲ್ಲಾಹಿ ತೌಬತನ್ ನಸೂಹಾ, ಓ ಜನಗಳೇ, ನೀವು ನನ್ನೊಂದಿಗೆ ತೌಬವನ್ನು, ನೀವು ಕ್ಷಮೆಯನ್ನು ನೀವು ಬೇಡಿರಿ, ಪಾಪ ಮೋಚನವನ್ನು ನೀವು ಬೇಡಿರಿ. ನಿಮಗೆ ನಾನು ಕ್ಷಮೆಯನ್ನು ನೀಡುತ್ತೇನೆ. ನೀವು ಮಾಡಿದಂತಹ ತಪ್ಪುಗಳಿಗೆ ನೀವು ನನ್ನನ್ನು ಕೇಳಿಕೊಂಡಲ್ಲಿ ನಿಮಗೆ ನಾನು ಅದನ್ನು ಕ್ಷಮೆ ನೀಡುತ್ತೇನೆ, ಮನ್ನಿಸುತ್ತೇನೆ ಅಂತ ಏನು ಅಲ್ಲಾಹ್ ಸುಬ್ಹಾನಹು ವ ತಆಲಾ ನಿಷ್ಕಳಂಕವಾದಂತಹ ಮನಸ್ಸಿನಿಂದ ನೀವು ಏನ್ ಮಾಡಬೇಕು, ನೀವು ನನ್ನೊಂದಿಗೆ ಬೇಡಬೇಕು. ಯಾಕಂದ್ರೆ ನಾನು ಒಬ್ಬನಿಗೆ ನಾನು ಬೈದಿರ್ತೀನಿ, ಅವರಿಗೆ ನೋವಾಗುವಂತಹ ಮಾತುಗಳನ್ನು ನಾನು ಆಡಿರ್ತೀನಿ. ಅವನಲ್ಲಿ ಮೊದಲಿಗೆ ನಾನು ಕ್ಷಮೆಯನ್ನು ಕೇಳಬೇಕು. ಅವನಲ್ಲಿ ಮೊದಲಿನ ಕ್ಷಮೆಯನ್ನು ಕೇಳಿ ನನ್ನ ಮನಸ್ಸನ್ನು ನಾನು ನಿಷ್ಕಳಂಕವಾದಂತಹ ಮನಸ್ಸನ್ನು ನಾನು ಮಾಡಬೇಕು. ನಂತರ ಅಲ್ಲಾಹನಲ್ಲಿ ನಾನು ಪಾಪ ಮೋಚನೆ ಇದಾಗಿದೆ ಪವಿತ್ರವಾದಂತಹ ಈ ಎರಡನೇ 10. ಅಲ್ಲಾಹುಮ್ಮ ಘ್ಫಿರ್ಲಿ ದುನೂಬಿ ಯಾ ರಬ್ಬಲ್ ಆಲಮೀನ್, ಅಲ್ಲಾಹುಮ್ಮ ಘ್ಫಿರ್ಲಿ ದುನೂಬಿ ಯಾ ರಬ್ಬಲ್ ಆಲಮೀನ್. ಓ ಅಲ್ಲಾಹ್, ನನ್ನ ಎಲ್ಲ ದೋಷಗಳನ್ನು, ಎಲ್ಲ ಪಾಪಗಳನ್ನು ನೀವು ಮನ್ನಿಸು ಅನ್ನಕ್ಕಂತ ಒಂದು ಪ್ರಾರ್ಥನೆ. ನೀವು ಕೇಳಿದ ಇನ್ನೊಂದು ಪ್ರಶ್ನೆ, 3ನೇ ಭಾಗ, ಅದು ಏನು ನಾವು ಹೇಳ್ತೀವಿ, ನಮ್ಮ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತು ಹದೀಸುಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇದೆ, ಅವರ ಹದೀಸುಗಳಲ್ಲಿ ಗ್ರಂಥಗಳಲ್ಲಿ ಕಾಣಲಿಕ್ಕೆ ಸಾಧ್ಯ. 3ನೇ 10 ಇತ್ತೆಟ್ಟಿನ 10 ಅಂತ ನಾವು ಹೇಳ್ತೀವಿ. ಅಂದರೆ ನರಕ ಮೋಚನೆಯನ್ನು ಬೇಡುವಂತಹ ಒಂದು 10. ಆ ಕೊನೆಯ 10ನಲ್ಲಿ ನಾವು ಬೇಡುವಂತಹ ಒಂದು 10 ಆಗಿದೆ. ಅಲ್ಲಾಹುಮ್ಮ ಅತಿಕ್ನಿ ಮಿನನ್ ನಾರ್ ವ ಅದ್ಖಿಲ್ನಲ್ ಜನ್ನತ ಯಾ ರಬ್ಬಲ್ ಆಲಮೀನ್. ಓ ಅಲ್ಲಾಹ್, ನನ್ನನ್ನು ನೀನು ನರಕದಿಂದ ನಮ್ಮನ್ನು ಮೋಚನೆಗೊಳಿಸು, ನಮ್ಮನ್ನು ಸ್ವರ್ಗಕ್ಕೆ ನೀನು ಪ್ರವೇಶಿಸು ಅನ್ನಕ್ಕಂತಹ ಸ್ವರ್ಗವನ್ನು ಬೇಡುವಂತಹ ಒಂದು 10 ಆಗಿದೆ ಕೊನೆಯ 10. ಅದು ನಿರಂತರವಾಗಿ ಆ ಉಪವಾಸದ ದಿವಸಗಳಲ್ಲಿ ನಾವೆಲ್ಲ ನಮಾಜಿನ ನಂತರ ನಾವು ಆ ದ್ವಾದಲ್ಲಿ ನಾವು ಈ ವಿಶೇಷವಾದ ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೀವಿ. ಸರ್, ಈಗ 3ನೇ ಪ್ರಶ್ನೆ ಏನಂದ್ರೆ, ಈಗ 17 ಉಪವಾಸ 17 ಬದ್ರಿಂಗಲಾನ್ ಅಂತ ಹೇಳ್ತಾರೆ, ಹಾಗೆ 27 ಲೈಲತುಲ್ ರಾತ್ರಿ ಅಂತ. ಅದ್ರ ವಿಶೇಷತೆ ಏನು, ಹಾಗೆ ಅದರ ಪ್ರತಿಫಲ ಏನಂತ ನೀವು ಸ್ವಲ್ಪ ಅದ್ರ ಮಾಹಿತಿ ಹೇಳ್ಬೇಕು. ಪ್ರತ್ಯೇಕವಾಗಿ ಪರಿಶುದ್ಧವಾದಂತಹ ಈ ರಂಜಾನ್ ತಿಂಗಳ
ಹದಿನೇಳನೇ ದಿನದ ಆ ಒಂದು ರಾತ್ರಿ, ಅದಕ್ಕೂ ಒಂದು ವಿಶೇಷವಾದಂತಹ ಒಂದು ಪುಣ್ಯ ಇದೆ. ಯಾಕಂದ್ರೆ ಈ ಇಸ್ಲಾಂ ಧರ್ಮವನ್ನು ಇಲ್ಲಿ ಸ್ಥಾಪಿಸಲು ಬಹಳ ಒಂದು ಮುಖ್ಯವಾದ ಒಂದು ಪಾತ್ರ ವಹಿಸಿದಂತಹ ಒಂದು ದಿನ ಅದು ರಂಜಾನ್ 17 ಅಂತ. ಅದು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಮತ್ತು ಅವರ ಜೊತೆಯಲ್ಲಿರುವಂತಹ ಎಲ್ಲ ಸ್ವಹಾಬಿಗಳು ಪ್ರಮುಖವಾದಂತಹ ಈ ಇಸ್ಲಾಂ ಧರ್ಮವನ್ನು ಅಲ್ಲಿ ಉಳಿಸ್ಲಿಕ್ಕಾಗಿ ಅದಕ್ಕೋಸ್ಕರ ಅವರ ಜೀವನವನ್ನು ಮುಡಿಪಾಗಿಸುವಂತಹ ಒಂದು ದಿವಸವಾಗಿದೆ ಒಂದು ಬದರಿಗಳಾದಂತ ನಾವು ಹೇಳ್ತೀವಿ. ಆವತ್ತಾಗಿದೆ ಇಸ್ಲಾಮಿನ ಒಂದು ಚೈತನ್ಯ ಇಲ್ಲಿ ಈ ಲೋಕದಲ್ಲಿ ನೆಲೆನಿಲ್ಲಲು ಮುಖ್ಯವಾದಂತಹ ಕಾರಣ ಆ ಬದರಿ ಯುದ್ಧ ಅಂತ ಏನು ಹೇಳ್ತೀವಿ. ಆ ಧರ್ಮವನ್ನು ಇಲ್ಲಿ ಸ್ಥಾಪಿಸಲಿಕ್ಕೋಸ್ಕರ ಹೊರತು ಬೇರೆ ಯಾವುದೇ ಉದ್ದೇಶದಿಂದ ಅಲ್ಲ ಅದು ಯುದ್ಧಗಳು ನಡೆದಿದ್ವಿ. ಕೊನೆಯದಾಗಿ ಈಗ ಉಪವಾಸದ ನಿಯತ್ತಿದೆ, ಆ ನಿಯತ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ಬೇಕು. ಆ ನಿಯತ್ ಏನು? ವಿಶೇಷವಾಗಿ ನೀವು ಕೇಳಿದ ಒಂದು ಮಹತ್ವದ ಒಂದು ಪ್ರಶ್ನೆ ಅದು. ಯಾಕಂದ್ರೆ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈ ಉಪವಾಸ ಅಂದ್ರೆ ತಕ್ಷಣ ಬೆಳಿಗ್ಗೆ 4 ಗಂಟೆಗೆ ಎದ್ದು ಏನು ಅವರು ಕೆಲವು ಲಘು ಉಪಹಾರವನ್ನು ಸೇವಿಸಿ ಕೇವಲ ಅವರು ಆರಾಧನೆಗಳಲ್ಲಿ ನಿರತರಾಗ್ತಾರೆ. ಆದ್ರೆ ನಮಗೆ ಈ ಉಪವಾಸವನ್ನು ಕಡ್ಡಾಯಗೊಳಿಸುವಾಗ ಅದಕ್ಕೆ ಕೆಲವು ಕಡ್ಡಾಯವಾದ ಕ್ರಮಗಳನ್ನು ಸಹ ಅಲ್ಲಾಹ್ ನಮಗೆ ನೀಡಿದ್ದಾನೆ. ಈಗ ನಿಯತ್ತು ಉಪವಾಸ ನಾನು ಹಿಡಿತೀನಿ ಅಂದ್ರೆ ನಾನು ರಾತ್ರಿ ನಾವು ಏನ್ ಮಾಡ್ಬೇಕು, ನಮ್ಮ ಹೃದಯದಲ್ಲಿ ಮತ್ತು ನಮ್ಮ ನಾಲಿಗೆಯಲ್ಲಿ ಒಂದು ಏನು ನಿಯತ್ತು ಅಂತ ನಾವು ಹೇಳ್ತೀವಿ, ಅದಾയത് ಅಂದ್ರೆ ಒಂದು ಭಕ್ತಿಯಾದಂತಹ ಒಂದು ಪದವನ್ನು ನಾವು ಹೇಳಿ ಅದನ್ನು ನಾವು ಮನಸ್ಸಿನಲ್ಲಿ ಹೇಳಿ ಬಾಯಿಂದ ಹೇಳ್ಬೇಕಾಗುತ್ತದೆ. ನವೈತು ಸೌಮಗದಿನ್ ಅನ್ ಅದಾಯಿ ಪರಂರಮದಾನಿ ಆದಿಹಿ ಸನತಿ ಲಿಲ್ಲಾಹಿ ತಾಲಾ. ಈ ವರ್ಷದ ಪವಿತ್ರವಾದ ರಂಜಾನ್ ತಿಂಗಳ ನಾಳೆಯ ಉಪವಾಸವನ್ನು ನಾನು ಅಲ್ಲಾಹನಿಗೆ ನೋಡಲು, ಅಲ್ಲಾಹನಿಗಾಗಿ ನಾನು ಹಿಡಿಯಲು ನಾನು ಮನಸ್ಸಿನಲ್ಲಿ ದೃಢಪಡಿಸುತ್ತೇನೆ ಅಂತ ಒಂದು ನಿಯತ್ತು ಅಂತ ಏನು ಹೇಳ್ತೀವಿ, ಅದನ್ನು ನಾವು ಕಡ್ಡಾಯವಾಗಿ ನಾವು ಮಾಡಲೇಬೇಕಾಗಿದೆ. ಕೊನೆಯದಾಗಿ ಈಗ 30 ಉಪವಾಸ ಆದ್ಮೇಲೆ ರಂಜಾನ್ ಹಬ್ಬ ಅಂತ ಆಚರಿಸ್ತೀವಿ. ಅದನ್ನ ಯಾವ ತರ ಆಚರಿಸಬೇಕು, ಅದರ ನಿಯಮಗಳೇನು, ಹಾಗೆ ಅದ್ರ ಸದಕ ಅಂತ ಕೊಡ್ತೀವಿ ಅಕ್ಕಿ ಎಲ್ಲ, ಅದನ್ನ ಯಾವ ತರ ಕೊಡ್ಬೇಕು ಅದೊಂದು ಹೇಳ್ಕೊಡ್ತೀವಿ. ಅದಕ್ಕೂ ಈಗ ಕೆಲವರು ನಮ್ಮ ಪವಿತ್ರವಾದಂತ ರಂಜಾನ್ ಉಪವಾಸವನ್ನು ಹಿಡಿಯದೆ ಕೆಲವು ರೋಗಿಗಳಿರ್ಬೋದು, ಕೆಲವರು ರೋಗಿಗಳಾಗಿ ಅಥವಾ ಆಪರೇಷನ್ ರೀತಿಯಂತಹ ಕೆಲವು ಬೇರೆ ಬೇರೆ ರೀತಿಯಲ್ಲಿ ನಮ್ಗೆ ಕಾಣಲಿಕ್ಕೆ ಸಾಧ್ಯ ಇದೆ. ಅವರಿಗೆಲ್ಲ ಉಪವಾಸವನ್ನು ಹಿಡಿಯಲು ಬಹಳ ಕಷ್ಟಕರವಾಗುತ್ತದೆ. ಅಂತವರಿಗೆ ಅಲ್ಲಾಹು ಇಸ್ಲಾಂ ಏನು ಮಾಡಿದೆ ಅಂದ್ರೆ ಪರಿಹಾರವನ್ನು ಅಂತವರಿಗೆ ಮಾಡಿದೆ. ಅವರು ಏನು ಒಂದು ಬಡವರಿಗೆ ಭಕ್ಷಿಸುವಂತಹ ಆಹಾರ ಪದಾರ್ಥಗಳು ಅದನ್ನು ನೀಡಬೇಕಾಗುತ್ತೆ. ಅವರು ಒಂದು ದಿನಕ್ಕೆ ಇಷ್ಟು ಊಟ ನೀಡಬೇಕಾಗುತ್ತದೆ. ಮತ್ತು ನಂತರ ಅವರು ರೋಗ ಮುಕ್ತರಾಗಿ ಅವರು ಅದನ್ನು ಕಜಾ ಅಂದ್ರೆ ಅವರ ಉಪವಾಸ ತಿಂಗಳಲ್ಲಿ ಬಿಟ್ಟು ಹೋದಂತಹ ಉಪವಾಸವನ್ನು ಮತ್ತೆ ಅವರು ಏನ್ ಮಾಡ್ಬೇಕಾಗುತ್ತದೆ, ಅದನ್ನು ಪೂರ್ತಿಗೊಳಿಸ್ಬೇಕು, ನೋಡ್ಬೇಕಾಗುತ್ತದೆ, ಆ ಉಪವಾಸ ಹಿಡಿಬೇಕಾಗುತ್ತದೆ ಅವರು. ಆದ್ರೆ ಅವರು ಈ ರೋಗಿಗಳಾಗಿ ಟೈಮಲ್ಲಿ ಅವರಿಗೆ ಒಂದು ಇಸ್ಲಾಂ ಏನ್ ಮಾಡಿದೆ ಅಂದ್ರೆ ಅವರಿಗೆ ಪರಿಹಾರ ಕೊಟ್ಟಿದೆ. ಪರಿಹಾರ ರೂಪದಲ್ಲಿ ಅವರು ಬಡವರಿಗೆ ಅನ್ನ ಆಹಾರವನ್ನು ನೀಡಬೇಕು. ಇಷ್ಟು ಲೆಕ್ಕ ಇದೆ, ಮುದ್ದು ಅಂತ ಹೇಳ್ತೀವಿ ನಾವು, ಮತ್ತು ಇಷ್ಟು ಲೀಟ್ರು, 2 ಲೀಟ್ರು, 2 ಕೆಜಿ, 3 ಕೆಜಿ, 3 ಕೆಜಿ, ಆ 3 ಕೆಜಿ ಅಷ್ಟು ಒಂದು ಏನು ಅಕ್ಕಿಯನ್ನು ನಾವು ಒಬ್ಬೊಬ್ಬರಿಗೆ ನೀಡಬೇಕಾಗುತ್ತದೆ. ಅದೆಲ್ಲ ಈ ರೋಗಿಗಳಿಗೆ ಪರಿಹಾರವಾಗಿ ಇಸ್ಲಾಂ ಅದು ಕಲ್ಪಿಸಿದೆ. ಇನ್ನೊಂದು ನೀವು ಕೇಳಿದ್ದು ರಂಜಾನ್ ಹಬ್ಬ. ಈ ರಂಜಾನ್ ಹಬ್ಬದಲ್ಲಿ ನಾವು ಈ ಫಿತ್ರ್ ಜಕಾತ್ ಅಂತ ನಾವು ಏನು ವಿಶೇಷವಾಗಿ ಹೇಳ್ತೀವಿ, 30 ದಿನಗಳಲ್ಲಿ ನಾವು ಉಪವಾಸ ಹಿಡಿದು ಆ ಉಪವಾಸ ಹಿಡಿದವರಿಗೆ ಒಂದು ಉಪವಾಸ ಹಿಡಿದವರಿಗೆ ಸಂತೋಷಗೊಳಿಸಲು ಅಲ್ಲಾಹು ಸುಬ್ಹಾನಹು ವ ತಆಲಾ ಆ ರಂಜಾನ್ ಹಬ್ಬದ ದಿನದಂದು ಉಪವಾಸವನ್ನು ನಮಗೆ ಏನ್ ಮಾಡಿದ್ದಾನೆ, ಉಪವಾಸವನ್ನು ನಾವು ಹಿಡಿಬಾರದು, ಉಪವಾಸ ಹರಾಮ್ ಮಾಡಿದ್ದಾನೆ. ಯಾಕಂದ್ರೆ ಅವತ್ತು ನಾವು ಎಲ್ಲರೂ ಸಂತೋಷದಿಂದ ಅಲ್ಲಾಹನ ಹತ್ತಿರ ನಾವು ಒಂದು ಏನು ತಕ್ಬೀರ್ ಅಂತ ಹೇಳ್ತೀವಿ, ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್
ಲಾ ಇಲಾಹ ಇಲ್ಲಲ್ಲಾಹು ಅಲ್ಲಾಹು ಅಕ್ಬರ್ ವಲಿಲ್ಲಾಹಿಲ್ ಹಮ್ದ್. ಅಲ್ಲಾಹನನ್ನು ನಾವು ಏನು ಅವನ ಇಷ್ಟದಾಸರಾಗಿ ಅವನನ್ನು ಕರೆಯುವಂತಹ, ಅವನ ಹೆಸರನ್ನು ಹೇಳುವಂತಹ ತಕ್ಬೀರ್, ಅವನನ್ನು ಏನು ನಾವು ವಿಭಿನ್ನಗೊಳಿಸಿ ಅವನನ್ನು ನಾವು ದೊಡ್ಡವನಾಗಿ ಮಾಡುವ, ಅಲ್ಲಾಹನನ್ನು ದೊಡ್ಡವನಾಗಿ ಮಾಡುವ ಆ ಒಂದು ತಕ್ಬೀರ್, ಅದನ್ನು ಅಲ್ಲಾಹು ತಾಲ ಇಷ್ಟಪಡುವ ರೀತಿಯಲ್ಲಿ ನಾವು ಆ ದಿನವನ್ನು ಆಚರಿಸಬೇಕು. ಗುರುಗಳು ಈಗ ತುಂಬಾ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಕನ್ನಡದಲ್ಲಿ ಆಗುವ ಜಿಕ್ರ ಅದರ ಅರ್ಥ ಎಲ್ಲ ಕೊಟ್ಟಿದ್ದೀರಾ. ಮೊದಲಿಗೆ ನಮ್ಮ ಚಾನೆಲ್ ಬಂದಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು. ಹಾಗೆ ನಿಮ್ ದುಆಲ್ ನಮ್ಗೆ ಸೇರಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ ವಿಡಿಯೋನ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಸ್ಸಲಾಮು ಅಲೈಕುಂ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಎಲ್ರಿಗೂ ಮತ್ತೊಮ್ಮೆ ಈ ಒಂದು ಯೂಟ್ಯೂಬ್ ಚಾನೆಲ್ ಅನ್ನು ವೀಕ್ಷಿಸಿ ಎಲ್ಲರೂ ಈ ಒಂದು ನಮ್ಮ ಹುಡುಗರಿಗೆ ಪ್ರೋತ್ಸಾಹ ಕೊಡಬೇಕು. ಎಲ್ಲ ಹುಡುಗರು ಇದೇ ರೀತಿ ಒಳ್ಳೆಯ ಸಂದರ್ಶಗಳನ್ನು ಮಾಡಿ ಈ ಒಂದು ಸಮಾಜದ ಮುಖ್ಯವಾಹಿನಿಯಲ್ಲಿ ಒಳಿತನ್ನು ಎಲ್ಲ ಸಂದರ್ಭದಲ್ಲೂ ಅದು ಪ್ರದರ್ಶಿಸ್ತಾ ಇರಬೇಕು ಅಂತ ನಮ್ಮಲ್ಲಿ ಬೇಡುತ್ತಾ ಈ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ.